ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೀಮೆ ಬದನೆಕಾಯಿನ ಬಳಸ್ಕೊಂಡು ಅದರಿಂದ ರುಚಿಯಾಗಿರುವಂತಹ ಪಲ್ಯ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗಂತೂ ಇದು ಒಂದು ಒಳ್ಳೆಯ ಮ್ಯಾಚ್ ಅಂತಲೇ ಹೇಳ್ಬೋದು. ಇದು ಮಾಡೋದು ಕೂಡ ತುಂಬ ಸುಲಭ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. 3 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಸೀಮೆ ಬದನೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ನಂತರ ತುದಿ ಭಾಗ ಮತ್ತು ಮೇಲ್ಗಡೆ ಭಾಗ ಸೈಡ್ಸ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ನಂತರ ಪೀಲರ್ನ ತಗೊಂಡು ಸಿಪ್ಪೆನ ತಗೊಳ್ಬೇಕು. ಈ ಪಲ್ಯ ಜೋಳದ ರೊಟ್ಟಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಜೋಳದ ರೊಟ್ಟಿ ಜೊತೆಗೆ ಏನಾದರೂ ನೀವು ಕಾಂಬಿನೇಷನ್ ನೋಡ್ತಾ ಇದ್ದರೆ ಯಾವಾಗಲೂ ಹೀರೆಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಇದೇ ಥರ ಪಲ್ಯಗಳು ಮಾಡುವಾಗ ಈ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿರೋವಂತಹ ಪಲ್ಯನ ಮಾಡಿಕೊಂಡ್ರೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಸೀಮೆ ಬದನೆಕಾಯಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ನೋಡಿ, ಸಿಪ್ಪೆ ಎಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇದೇ ಥರ 3 ಸಿಪ್ಪೆನ ನಾನು ತೆಗೆದಿಟ್ಕೊಂಡು ನಾನು ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ತಿರುಳಿರುತ್ತೆ, ಅದನ್ನು ತಕ್ಕೊಳ್ಬೇಕಾಗತ್ತೆ. ಈ ಸೀಮೆ ಬದನೆಕಾಯಿ ಸಿಪ್ಪೆಯಿಂದ ಚಟ್ನಿ ಕೂಡ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಅದ್ರದ್ದು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಈಗ ಇದು ನೋಡಿ, ಮಧ್ಯ ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಭಾಗ ಮಾಡಿಕೊಂಡ್ರೆ ಮಧ್ಯ ತಿರುಳು ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ತಿರುಳು ತಗೊಳ್ಬೇಕು. ನಂತರ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ತುಂಬ ದಪ್ಪನೂ ಇರಬಾರ್ದು ಹೋಳುಗಳು, ತುಂಬ ಸಣ್ಣಕ್ಕೂ ಇರಬಾರ್ದು. ಹಾಗಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಸೀಮೆ ಬದನೆಕಾಯಿ ಆ್ಯಕ್ಚುಲಿ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ B9 ಇರುತ್ತೆ. ಹಾಗಾಗಿ ಇದು ಗರ್ಭದಲ್ಲಿರುವಂತಹ ಭ್ರೂಣದ ಮೆದುಳು ಮತ್ತು ಬೆನ್ನು ಹುರಿಯ ಆರೋಗ್ಯಕರ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಮತ್ತು ಕ್ಯಾನ್ಸರ್ ವಿರೋಧಿ ಗುಣ ಕೂಡ ಇದೆ ಇದರಲ್ಲಿ. ಹಾಗೆ ಇದು ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮತ್ತು ಮಧುಮೇಹನ ನಿಯಂತ್ರಣ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಮತ್ತು ಫ್ಯಾಟಿ ಲಿವರ್ ಏನಾದರೂ ಇದ್ದರೆ ಅದನ್ನು ಕರಗಿಸೋದಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಇಷ್ಟೆಲ್ಲ ಪೋಷಕಾಂಶಗಳಿರೋದ್ರಿಂದ ನಾವು ವಾರಕ್ಕೊಂದು 2 ಸಲನಾದರೂ ಸೀಮೆ ಬದನೆಕಾಯಿನ ಬಳಸಬೇಕಾಗತ್ತೆ. ಒಂದು ಪಲ್ಯದ ರೂಪದಲ್ಲಿ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ಸುಮಾರಷ್ಟು ರೆಸಿಪಿಗಳನ್ನು ಇದರಲ್ಲಿ ಮಾಡ್ಕೊಳ್ಬೋದು. ಸೀಮೆ ಬದನೆಕಾಯಿನ ನೋಡಿ, ಈ ರೀತಿ ಮೀಡಿಯಮ್ ಸೈಜ್ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಕೂಡ ಅಷ್ಟೇ ಇದೇ ಥರ ಕಟ್ ಮಾಡಿ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೀಮೆ ಬದನೆಕಾಯಿನ ಫಸ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಬೇಯೋದಿಲ್ಲ. ಮತ್ತು ಕುಕ್ಕರಲ್ಲೆಲ್ಲ ಹಾಕಿದ್ರೆ ಒಂಥರ ಕರ್ಗೋದಂಗೆ ಆಗುತ್ತೆ. ಬೇಗ ಕೂಡ ಬೇಯುತ್ತೆ ನೀರು ಹಾಕಿ ಬೇಯಿಸಿದರೆ. ನೆಕ್ಸ್ಟ್ ಇದಕ್ಕೆ ಒಂದು ಖಾರ ರುಬ್ಕೊಳ್ಬೇಕು. ಫಸ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ನಾನಿಲ್ಲಿ ಗುರ್ರೆಳ್ಳು ಅಥವಾ ಹುಚ್ಚೆಳ್ಳು ಅಂತೀವಲ್ಲ, ಕುರ್ಷಣಿ ಅಂತ ಕೂಡ ಕರೀತಾರೆ, ಇದನ್ನು ಒಂದು 3 ಸ್ಪೂನ್ನಷ್ಟು ಹಾಕ್ಕೊಂಡು ಚಟಪಟ ಅನ್ನಲ್ಲಿವರೆಗೆ ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮೆಲ್ಲ ಇಟ್ಟು ಎಲ್ಲ ಹುರಿಬಾರ್ದು. ಸಣ್ಣ ಉರಿ ಇಟ್ಬಿಟ್ಟು ಚಟಪಟ ಅನ್ನಲ್ಲಿವರೆಗೆ ಹುರ್ಕೊಂಡ್ರೆ ಆಯಿತು. ಈಗ ನೋಡಿ, ಇದು ಹುರಿದಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಗುರೆಳ್ಳು ಪುಡಿನ ನಾವು ಮಾಡಿ ಕೂಡ ಇಟ್ಕೊಳ್ಬೋದು. ಏನಿಲ್ಲ, ಗುರೆಳ್ಳನ್ನ ಹುರ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು 15 ದಿವಸ ಇಟ್ಕೊಳ್ಬೋದು. ಈಗ ನೆಕ್ಸ್ಟು ನಾನು ಸಣ್ಣ ಬೌಲ್ನಲ್ಲಿ 1 ಬೌಲ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಒಂದು 4-5 ಸ್ಪೂನ್ ಹಾಕಿದ್ರೂ ಸಾಕು. ನೆಕ್ಸ್ಟ್ ಇದಕ್ಕೆ ಹುರುಗಡಲೆ ಅಥವಾ ಪುಟಾಣಿನ 1-2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಸಾಂಬಾರು ಪುಡಿ ಬಳಸ್ಬೋದು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ದಂಡು ಸಮೇತ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟು ಪಲ್ಯ ಮಾಡೋದಕ್ಕೆ ಬಾಣಲೆಗೆ ನಾನು ಸೀಮೆ ಬದನೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ತರಕಾರಿನ ಬೇಯಿಸುವಾಗ ಸಾಮಾನ್ಯವಾಗಿ ನಾವು ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿ ಬೇಯಿಸ್ಕೊಂಡ್ರೆ ಹೋಳುಗಳು ಕೂಡ ಅಷ್ಟೇ ಉಪ್ಪು ಮತ್ತು ಖಾರನ ಹಿಡಿದಿರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು, ಒಂದು ಹಸಿಮೆಣಸಿನ್ಕಾಯಿ ಹಾಕಿ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ಹೋಳುಗಳೆಲ್ಲ ಬೇಯಬೇಕು. ಈಗ ನೋಡಿ, ಬೆಂದಿದೆ ಇದು. ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಅಥವಾ ಫಸ್ಟೇ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಹೋಳುಗಳನ್ನು ಹಾಕಿ ನೀರು ಹಾಕಿ ಕೂಡ ಬೇಯಿಸ್ಕೊಳ್ಬೋದು. ಬಟ್ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದುಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಇದೇ ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಗೆ ಆದಮೇಲೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರೋವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸೈಜಿನ ತೊಗೊಂಡಿದ್ದೀನಿ, ಹಾಗಾಗಿ 1 ಈರುಳ್ಳಿ ಹಾಕಿದ್ದೀನಿ. ಈಗ ಈರುಳ್ಳಿ ಹಸಿ ವಾಸನೆ ಹೋಗಲಿವರೆಗೆ ಇದು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ಹುಳಿ ಟೊಮೊಟೊನ 1 ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಟೊಮೊಟೊ ಹಾಕ್ಬೋದು, ಬಟ್ ಹುಳಿ ಟೊಮೊಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾಟಿ ಟೊಮೊಟೊ ಅಂತಾರಲ್ಲ ಅದು. ಈಗ ಟೊಮೊಟೊ ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು.
ಈಗ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಮತ್ತು ಜೋಳದ ರೊಟ್ಟಿಗೆ ನಾವು ಪಲ್ಯಗಳು ಮಾಡುವಾಗ ಡ್ರೈ ಪಲ್ಯ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ರಸ ಪಲ್ಯಗಳನ್ನು ಮಾಡ್ಕೊಳ್ಬೇಕು. ಅಂದರೆ ಈ ಥರ ಸ್ವಲ್ಪ ನೀರು ಥರ ಇರಬೇಕು ಪಲ್ಯ, ಆವಾಗೇ ಚೆನ್ನಾಗಾಗೋದು. ಈ ನೀರು ತುಂಬ ನೀರಾಗಿ ಆಗಬಾರ್ದು ಅಂತಲೇ ನಾವು ಹುರ್ಗಡ್ಲೆನ ಹಾಕೋದು, ತಿಕ್ನೆಸ್ ಕೊಡುತ್ತೆ. ಹಾಗಾಗಿ ಈಗ ಬೇಯಿಸ್ಕೊಂಡಿರುವಂತಹ ಸೀಮೆ ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪನ್ನು ನಾವು ಆಲ್ರೆಡಿ ಹೋಳುಗಳನ್ನ ಬೇಯಿಸುವಾಗ ಹಾಕಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಜೊತೆಗೆ ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಬೇಕು. ನಾನಿಲ್ಲಿ ಜೋನಿ ಬೆಲ್ಲನ ಬಳಸ್ಕೊಂಡಿದ್ದೀನಿ. ಉಪ್ಪು, ಹುಳಿ, ಬೆಲ್ಲ, ಖಾರ ಇದಿಷ್ಟು ಚೆನ್ನಾಗಿ ಹಾಕಿದ್ರೆ, ಹದವಾಗಿದ್ದರೆ ರುಚಿ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡಿ, ಒಂದು 5 ನಿಮಿಷ ಆಗಿದೆ. ಸಣ್ಣ ಉರಿಯಲ್ಲೇ ಕುದಿಸೋಕ್ಕೆ ಇಟ್ಟಿದ್ದೆ ನಾನು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು. ಈ ಪಲ್ಯನ ಬರೀ ರೊಟ್ಟಿ ಚಪಾತಿ ಜೊತೆ ಅಷ್ಟೇ ಅಲ್ಲ, ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಎಲ್ಲ ರೀತಿಯ ರೊಟ್ಟಿಗಳಿಗೂ ಕೂಡ ತುಂಬಾ ಒಳ್ಳೆಯ ಕಾಂಬಿನೇಷನ್ನು. ನಾನೀಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.